ಹಾಯ್ ಫ್ರೆಂಡ್ಸ್, ಇವತ್ತಿನ ಸಂಡೇ ವ್ಲಾಗಲ್ಲಿ ನಾನು ಚಿಕನ್ ಬಿರಿಯಾನಿ, ಚಿಕನ್ ಕಬಾಬ್, ಚಿಕನ್ ಗ್ರೇವಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ. ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಎಲೆಕಾಯಿ, ಸ್ವಲ್ಪ ಎಣ್ಣೆ ಹಾಕೊಂಡೋಳೆ ಅಕ್ಕ. ಚಿಕನ್ ನೋಡಿ ಇಷ್ಟು ತಗೊಂಡಿದ್ದೀನಿ ಕಬಾಬ್ಗೆ. ತೇಜು ರೆಡಿ ಮಿಕ್ಸ್ ಮಸಾಲ ನೋಡಿ ಸಾಕು. ಹಾಂ ಸಾಕು ಸ್ವಲ್ಪ ಇರೋದು ಚಿಕನ್ ಫುಲ್ ಹಾಕ್ಬೇಕಾ? ಇಲ್ಲ ಸಾಕು ಇಷ್ಟು ಹಾಕಿ. ಫುಲ್ ಒಂದು ಮೊಟ್ಟೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಪೇಸ್ಟ್. ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ, ಸ್ವಲ್ಪ ಅಷ್ಟೇ, ಜಾಸ್ತಿ ಏನಿಲ್ಲ. ಸೊ ನಿಂಬೆಹಣ್ಣು ರಸ ಒಂದು ಸ್ವಲ್ಪ, ನಿಂಬೆಹಣ್ಣು ರಸ ತೊಳೆದಿಲ್ಲ ರಮ್ಯ ಅದು. ನಿಂಬೆಹಣ್ಣು ಎಷ್ಟು ಹಿಂಡಿದ್ರೂ ಒಳ್ಳೇದು. ಜ್ಯೂಸಿ ಥರ ಹುಳಿಯಾಗಿ ಖಾರ ಆಗಿ ಇರುತ್ತೆ. ಸ್ವಲ್ಪ ಅಚ್ಕಾರದ ಪುಡಿ ಹಾಕ್ತೀನಿ, ನಮ್ಮನೆ ಪೌಡರೇ ಹಾಕ್ತೀನಿ. ಆಫ್ ಮಾಡಿ. ಇದು ಏನು ಅಂತ ಅಂದರೆ ಮ್ಯಾರಿನೇಟ್ಗೆ ಚೆನ್ನಾಗಿ ಇಟ್ಕೊಡುತ್ತೆ. ಅಲ್ಲೇ ಸ್ವಲ್ಪ ಹಾಕ್ತೀನಿ ಅಷ್ಟೇ, ಕೋಟಿಂಗ್, ಬೆಸ್ಟ್ ಕೋಟಿಂಗ್ ಕೊಡುತ್ತೆ. ಇದು ಮಸಾಲ, ಬಿರಿಯಾನಿ ಮಸಾಲೆಗೆ ಆಡಿಸ್ಕೊತಿರೋದು. ಎಣ್ಣೆಗೆ ಹುರಿತಾರೆ. ಹಸಿ ವಾಸನೆ ಹೋಗೋ ತನಕ ಎಣ್ಣೆ ಎಲ್ಲ ಹುರಿಬೇಕಿತ್ತು. ಹೇಳ. ಗರಿಗರಿಯಾಗಿ ಬರೋಕ್ಕೆ ಸ್ವಲ್ಪ ಅಕ್ಕಿ ಹಸಿ ತರ್ತೀವಿ. ಇದೆ ಸಾಕು, ಹುರಿದಿರೋದು. ಇದನ್ನ ಆಡಿಸ್ಕೋಬೇಕು ಪೇಸ್ಟ್ ಥರ ಅಲ್ಲೊಮ್ಮೆ. ಇದನ್ನ ಬೌಲ್ಗೆ ಸರ್ವ್ ಮಾಡ್ಕೋಬೇಕು. ಫ್ರೆಂಡ್ಸ್, ಈಗ ಕಲಿಸ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕೋತೀನಿ, ಯಾಕಂದರೆ ಉಪ್ಪೆಲ್ಲ ಅದರಲ್ಲೇ ಇರುತ್ತೆ. ಸೊ ನಮಗೆ ಬೇಡ, ಬಟ್ ಸ್ವಲ್ಪ ಹಾಕೋತೀನಿ. ಸಾಕಲ್ವಾ? ಈಗ ನೆಕ್ಸ್ಟ್ ಸ್ಟೆಪ್ ಏನಿದ್ರು ರುಬ್ಕೊಳ್ಳೋದಷ್ಟೇ. ಇದೇನು ನಾನು ಫ್ರೈ ಮಾಡ್ಕೊಂಡಿದ್ನಲ್ಲ, ಸ್ವಲ್ಪ ಗೋಲ್ಡನ್ ಕಲರ್ ಥರ, ಅದನ್ನು ಸುರಿತಾ ಇದ್ದೀನಿ ಅಷ್ಟೇ, ಹಾಕ್ತಾ ಇದ್ದೀನಿ. ಪೇಸ್ಟ್ ಮಾಡಬೇಕಲ್ವಾ? ಹಾಂ, ಪೇಸ್ಟ್ ಮಾಡಬೇಕು. ಇದಕ್ಕಿನ್ನೇನು ಮಸಾಲೆ ಇಲ್ಲ. ಏನಿದು ಹಾಕಿದ್ದೀನಲ್ಲ, ಇಷ್ಟು ಹಾಕೊಂಡು ರುಬ್ತವ್ರೆ. ಹಾಂ, ಘಮ ಘಮ ವಾಸನೆ. ಪೇಸ್ಟ್, ಎಣ್ಣೆ ಚಿಕ್ಕ ಸೌಟಲ್ಲಿ 3 ಸೌಟು, 3, 4, 5, 6, 5 ಹಾಕಿದ್ದಾರೆ ಅಮ್ಮ. ಗ್ರೇವಿಗೆ 1 ಸೌಟ್ ಸಾಕು. ಈರುಳ್ಳಿ ಹಾಕೋತಾರೆ. ಇದು ಸಾಕಲಾ? ಯಾವುದಕ್ಕೆ? ಗ್ರೇವಿಗೆ. ಅಮ್ಮ, ಇದು ಗ್ರೇವಿಗೆ, ಪಲಾವ್ಗೆ
ಟೊಮೆಟೊ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಇದು ಪಲಾವ್ಗೆ, ಇದು ಗ್ರೇವಿ. ಚಿಕನ್ ಹಾಕಿದ್ದೀವಿ. ಈಗ ಅರಿಶಿನ ಪೌಡರ್ ಹಾಕ್ತೀವಿ, ಟರ್ಮರಿಕ್ ಪೌಡರ್, ಅರಿಶಿನ ಚಿಕ್ಕ ಅರ್ಧ ಸ್ಪೂನ್. ಚಿಕನ್ ಹಾಕತ್ತವ್ರೆ ಬಾಂಡಿಗೆ, ಗ್ರೇವಿಗೆ, ಅದಕ್ಕೆ ಅರ್ಧ ಸ್ಪೂನು ಅರಿಶಿನ. ಸ್ವಲ್ಪ ಹೋಗಿ ಹಾಕಿದ್ದೀನಿ, ಬೇಕಾದ್ರೆ ಹಾಕೊಳ್ಳಿ. ಆಮೇಲೆ ಖಾರ ಹಾಕತ್ತವ್ರೆ, ಅದೇ ಅವಾಗಲೇ ಅಡ್ಸಿದ್ದು ಖಾರ. ಟೊಮೊಟೊ ಹಾಕ್ತವ್ರೆ. ಚಿಕನ್ ಗ್ರೇವಿಗೆ ಮೊಸರು ಹಾಕ್ತವ್ರೆ, ನಂದಿನಿ ಕರ್ಡು. ನಿಮಗೆ ಅದಿಷ್ಟ ಅದನ್ನು ನೀವು ಹಾಕೊಳ್ಳಿ. ನೀಟಾಗೆಲ್ಲ ಕಲಿಸಿದ್ರೆ ಕರೆಕ್ಟ್ ಆಯ್ತದೆ. ಬೇಯ್ಲಿ, ಉರಿ ಕೊಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಸ್ಪೂನು. ಬಿಡು ಪರವಾಗಿಲ್ಲ. ಇದು ಚಕ್ಕೆ ಲವಂಗ ಪುಡಿ, ಇಲ್ಲಾಂದರೆ ಗರಂ ಮಸಾಲ ಪುಡಿ ಹಾಕ್ತವ್ರಷ್ಟೇ, ಅಂದರೆ ಒಂಚೂರು ಚಿಟ್ಕಿ. ಸೊ ಇನ್ನು 3 ಗ್ಲಾಸಸ್ ಹಾಕೊಳ್ತಾ ಇದ್ದೀನಿ. ನಿಮಗೆ ಉದ್ರ ಬೇಕು, ಸ್ವಲ್ಪ ಮೀಡಿಯಮ್ ಆಗಿರಬೇಕು ಅಂತ ಅಂದರೆ ನೋಡಿ ಹಾಕ್ಕೊಳ್ಳಿ. ಎರಡು ಪಾತ್ರನೇ ಇದು ಮೂರನೇದು. ಕಡೆ ಯಾಕಂದರೆ ಅಕ್ಕಿ ಹಾಲ ಅಕ್ಕಿ 2 ಪಾವಷ್ಟು ತೊಗೊಂಡಿದ್ದೀನಿ. ನೆನೆಸಿಟ್ಟಿದ್ದಲ್ಲ ಅಕ್ಕಿ, ಅದು 2 ಪಾವಷ್ಟು ತೊಗೊಂಡಿದ್ದೀನಿ, ಹಾಕ್ತೇವೆ. ತೋರಿಸು, ಈಗ ಬಂದು ತೋರಿಸಲ್ಲ, ತೋರಿಸು. ಕುದೀತು, ಲೋ ಫ್ಲೇಮ್ ಕೊಟ್ಕೊತೀನಿ, ಅವಾಗ ಆರಲ್ಲ. ಯಾವ ಪಾತ್ರ ಕೊಡ್ತೀವ? ಇದಾಗೈತೆ ಚಿಕನ್ ಗ್ರೇವಿ ನೋಡು. ಅಳ್ಬೇಕು. ಇನ್ನೊಂಚೂರು ನೀರು ಬಿಡ್ತಿದ್ದಂಗೆ ತವೆ ಇಟ್ಬಿಟ್ಟು ಸಿಮ್ ಮಾಡ್ತಾರೆ. ಅದು ಯಾವಾಗ? ಇನ್ನೊಂದು ಸ್ವಲ್ಪನಾ? ಹಾಕಿ. ಎರಡೆರಡು ಬರಂಗೆ ಎಲ್ರಿಗೂ ಹಾಕಿ ಆಮೇಲೆ ಹಾಕತ್ತೀವಿ. ಬೇಯಿಸಕ್ಕೆ ಹಿಂಗೆ ಸಾಕಲ್ವಾ? ಆಯ್ತಲ್ವಾ? ಮನೆ ಅಲ್ಲೇ ಮಡಗ್ಬಿಡು. ಮನೆ ರಾತ್ರಿಗೆ ಹಾಕೊಳ್ಳೋಣ. ರಾತ್ರಿಗೆ ಹಾಕೊಳ್ಳಿ. ಹುಷಾರು ಇಟ್ಕೊಂಡು ತಟ್ಟೆಗೆ ಹಾಕೋದು ತೋರಿಸ. ಸಾಕಲ್ವಾ? ಹಾಕ್ಕೊಡ್ತೀವಿ ನೋಡಿ. ನೀರು ಹಾಕ್ತಾ ಇದ್ರೆ ಇದು ಬಾಂಡಿ ತೋರಿಸಿ.
ಕಬಾಬ್ ರೆಡಿಯಾಗಿದೆ. ಟಿಶ್ಯೂ ಇಲ್ಲ, ಅದಕ್ಕೆ ಪೇಪರು. ನಾನು ಇದೆಲ್ಲ ಕಟ್ ಮಾಡ್ತೀನಿ, ಯೋಚನೆ ಮಾಡ್ತೀನಿ. ಹೌದಾ? ಸಾಕು. ನೋಡಿ ಫ್ರೆಂಡ್ಸ್, ಉದ್ರುವಾಗಿ ಬಂದಿದೆ. ಹ್ಞೂ ಸಿಂಪಲ್ ರೆಸಿಪಿ. ಇವತ್ತಿನ ಸಂಡೇ ಸ್ಪೆಷಲ್ ಇದಾಗಿತ್ತು ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಅವರ್ ಚಾನಲ್, ಕೀಪ್ ಸಪೋರ್ಟಿಂಗ್ ಅಸ್, ಕೀಪ್ ವಾಚಿಂಗ್ ಮೈ ವೀಡಿಯೋಸ್, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ನಾನು ನಿಮ್ಮ ಪ್ರೀತಿಯ ಮೈಸೂರು ಹುಡುಗಿ ರಮೇಶ್ ಆಚಾರ್. ಮತ್ತೊಂದು ವೀಡಿಯೋಲಿ ಸಿಗೋಣ. ಲವ್ ಯು ಆಲ್, ಬಾಯ್ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಆಲ್.